ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರತ್ನ ಗುರುಮೂರ್ತಿ ಯೂಟ್ಯೂಬ್ ಚಾನಲ್. ಇವತ್ತು ಖಾರ ಹೋಳಿಗೆ ಮಾಡೋಣ. ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು 1/4 kg ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ತೊಳ್ಕೊಂಡು. ಅದು ಬೇಳೆ ಮುಳುಗೋ ಅಷ್ಟು ನೀರು ಹಾಕೋಣ. ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡ್ರಿ, ಮತ್ತು ಅದರ ರಸ ಎಲ್ಲ ಚೆಲ್ಲಬೇಕಾಗುತ್ತೆ. ಅದರಿಂದ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಣ ನೀರು. ನಾನು ಮುಳುಗೋ ಅಷ್ಟು ಹಾಕ್ಕೊಂಡಿದ್ದೀನಿ, ಸಾಕಾಗುತ್ತೆ ಇಷ್ಟು. ಸ್ವಲ್ಪ ಉಪ್ಪು ಹಾಕೋಣ ಅದಕ್ಕೆ. ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಒಂದು 4 ವಿಸಿಲ್ಗೆ ಇಟ್ಕೊಳ್ಳೋಣ. 2 ವಿಸಿಲ್ಲು ಫಾಸ್ಟಾಗಿ ಬರಲಿ. ಇನ್ನು 2 ವಿಸಿಲ್ಗೆ ಗ್ಯಾಸ್ ಕಮ್ಮಿ ಮಾಡಿಬಿಟ್ಟು 2 ವಿಸಿಲ್ ಬರ್ಸ್ಕೊಳ್ಳಿ, ಇಲ್ಲ ಸೀದೋಗುತ್ತೆ. ನಾ ಇಲ್ಲಿ 1/4 kg ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಉಪ್ಪು ಸ್ವಲ್ಪ ಹಾಕೋಣ. ಸ್ವಲ್ಪ ಅಜ್ವೈನ್ ಹಾಕೋಣ, ಯಾಕಂದರೆ ಕಡಲೆ ಹಿಟ್ಟು ಒಬ್ಬರು ಬೇಗ ಜೀರ್ಣ ಆಗೋದಿಲ್ಲ. ಹಂಗಾಗಿ ನಾನು ಅಜ್ವೈನ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಬೇಗ ಜೀರ್ಣ ಆಗಲಿ ಅಂತ. ಅದಕ್ಕೆ ನೀರು ಹಾಕ್ಕೊಂಡು ಚಪಾತಿ ಅದಕ್ಕೆ ಕಲಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಬ್ಬಟ್ಟು. ನಾವು ನೋಡೋಕ್ಕೆ ಹಸಿ ಒಬ್ಬಟ್ಟು ಥರನೇ ಕಾಣಿಸುತ್ತೆ, ಆದರೆ ಅದು ಖಾರ ಒಬ್ಬಟ್ಟು ಚೆನ್ನಾಗಿರುತ್ತೆ. ಟಿಫನ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು. ಈಸಿಯಾಗಿ ಇರುತ್ತೆ ರೆಸಿಪಿ, ಏನು ಕಷ್ಟ ಅನ್ನೋದೇನೂ ಇಲ್ಲ. ಅವಾಗವಾಗ ಊಟದಲ್ಲಿ ಚೇಂಜಸ್ ಇರಬೇಕಲ್ವಾ, ಹಂಗಾಗಿ ಚೇಂಜ್ ಮಾಡಿ ಮಾಡ್ತಾ ಇರಬೇಕು. ನಂದು ಹಿಟ್ಟು ರೆಡಿಯಾಗಿದೆ. ಇದು ಬೇಳೆ ಬೆಂದಿದೆಯಾ ಏನಂತ ನೋಡೋಣ ಬನ್ನಿ. ಬೇಳೆ ಬೆಂದಿದೆ. ಇದು ಅಕಸ್ಮಾತ್ ಏನಾದರೂ ಅದ್ರಲ್ಲಿ ಸ್ವಲ್ಪ ಜಾಸ್ತಿ ನೀರಿತ್ತು ಅಂತಂದರೆ ನೀರು ತೆಗೆದು ಬೇಡ. ನೀರಿಲ್ಲ ಅಂದರೆ ಓಕೆ, ನೀರು ಸ್ವಲ್ಪ ಇದೆ, ಅದಕ್ಕೆ ನಾನು ನೀರು ತೆಗೆದುಬಿಡ್ತಾ ಇದ್ದೀನಿ. ಇದನ್ನ ಇವಾಗ ಮ್ಯಾಶ್ ಮಾಡ್ಕೊತೀನಿ. ನಿಮಗೆ ಮ್ಯಾಶ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂದರೆ ಮಿಕ್ಸಿಗೆ ಹಾಕಿ ರುಬ್ಕೊಂಬಿಡಿ, ನೀರು ಹಾಕ್ತೀರಾ. ನಾನು ಹಂಗೆ ಮ್ಯಾಶ್ ಮಾಡ್ಕೊತೀನಿ, ಆಗುತ್ತೆ. ಬೇಳೆ ಬೆಂದಿದ್ರೆ ಮ್ಯಾಶ್ ಮಾಡ್ಕೊಬೋದು ಆರಾಮಾಗಿ. ನಿಮ್ಗೆ ಇದು ಲೇಟ್ ಆಗುತ್ತೆ, ನಂಗೆ ಕಷ್ಟ ಆಗುತ್ತೆ ಅಂತಂದರೆ ನೀವು ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ಕೊಂದಿರ ರುಬ್ಕೊಂಬಿಡ್ರಿ. ಒಬ್ಬಟ್ಟಿಗೆ ನಾವು ರುಬ್ತೀವಲ್ವ ಆ ಥರ. ಇದೆಲ್ಲ ಪುಡಿ ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಎಲ್ಲ ಕಡೆನೂ ಹಾಕ್ತಾ ಇದ್ದೀವಿ. ಧನಿಯಾ ಪೌಡರ್ 2 ಸ್ಪೂನ್ ಹಾಕೋಣ. ಅರ್ಧ ಚಮಚ ಅರಿಶಿನ ಪುಡಿ, 2 ಚಮಚ ಖಾರದ ಪುಡಿ, ಗರಂ ಮಸಾಲ 1 ಚಮಚ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನೀರು ಕುಡ್ದು ಫ್ರೆಂಡ್ಸ್, ನೀರಿದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ನೀರು ಇಲ್ದಿರೋ ಥರ ನೋಡ್ಕೊಳ್ಳಿ. ರುಬ್ಬೇಕಾದ್ರೆ ನೀರು ಹಾಕ್ಬಾರ್ದು, ಹಂಗೆ ಹಾಕ್ಕೊಂಡು ಬೇಳೆ ಮಾತ್ರ ಹಾಕ್ಕೊಂಡು ರುಬ್ಕೋಬೇಕು, ಪುಡಿ ಥರ ಮಾಡ್ಕೋಬೇಕು. ಮಿಕ್ಸ್ ಆಗಿದೆ ನೋಡಿ. ಇದು ಈ ಥರ ಕಲರ್ ಇರುತ್ತೆ. ನಾವು ಚಪಾತಿ ಹಿಟ್ಟು ಕಲಸಿಟ್ಟಿದ್ವಲ್ಲ, ಇದೊಂದು ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಇದೊಂದು ಕಲ್ತ್ಕೊಂಡ್ರೆ ನೀವು ಯಾವ ಫಿಲ್ಲಿಂಗ್ ಬೇಕಾದರೂ ಮಾಡ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ನನಗೂ ಬರ್ತಾ ಇರಲಿಲ್ಲ, ಅದಾದಮೇಲೆ ಟ್ರೈ ಮಾಡಿ ನನಗೆ ಇವಾಗ ಬರುತ್ತೆ 90%. ಇಲ್ಲಾಂದರೆ ಫಿಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನಾವು ಫಿಲ್ ಮಾಡೋದು ಬಂದುಬಿಟ್ರೆ ಯಾವ್ದು ಬೇಕಾದ್ರೂ ಫಿಲ್ ಮಾಡ್ಕೊಂಡು ಮಾಡ್ಕೋಬೋದು. ನಾನು ಇವಾಗ ಅದು ಬ್ಯಾಟರ್ ಫಿಲ್ ಮಾಡ್ಕೊತಾ ಇದ್ದೀನಿ ಗೋಧಿ ಹಿಟ್ಟು ಒಳಗಡೆಗೆ. ಸ್ಪೂನಲ್ಲಿ ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ಫಿಲ್ಲಿಂಗ್ ಸ್ವಲ್ಪ ಜಾಸ್ತಿನೇ ಇರಲಿ, ಕಮ್ಮಿ ಇದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ತೀಡ್ಕೊಳ್ಳೋಣ ಇದನ್ನು. ಚಪಾತಿ ನಾವು ಯಾವ ಥರ ತೀಡ್ಕೋತೀವೋ ಆ ಥರ ತೀಡ್ಕೊಳ್ಳೋಣ. ಸ್ವಲ್ಪ ಹಿಟ್ಟಾಕೊಂಡು ಒತ್ಕೊಳ್ಳಿ ಅದನ್ನು. ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ, ಯಾಕಂದರೆ ಫಿಲ್ಲಿಂಗ್ ಇರುತ್ತಲ್ವ. ಜಾಸ್ತಿ ನಾವು ಫಾಸ್ಟಾಗಿ ಮಾಡೋಕ್ಕೆ ಹೋಗಿದ್ವಿ ಅಂತಂದರೆ ಅದು ಬ್ಯಾಟರ್ ಹೊರಗಡೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ಇದು ಕಡಲೆ ಹಿಟ್ಟಲ್ವ, ಆರಾಮಾಗಿ ಹಿಡ್ಕೊಳುತ್ತೆ. ಈಗ ಒಂದು ಹೆಂಚಿಟ್ಕೊಂಡು ಗ್ಯಾಸ್ ಮೇಲೆ ನಾನು ಈ ಕಡೆ ಆ ಕಡೆ ಫಸ್ಟು ಸುಟ್ಕೋತೀನಿ, ಯಾಕಂದರೆ ಎಣ್ಣೆ ಹಾಕ್ಬಿಟ್ರೆ ಸೀದೋಗುತ್ತೆ, ಬೇಯಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಬೇಯಿಸ್ಕೊಂಡು ಒಂದು 1/2 ಸ್ಪೂನ್ ಎಣ್ಣೆ ಹಾಕೋಣ. ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಣ. ಈ ಥರ ಫಿಲ್ಲಿಂಗ್ ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಇರಬೇಕು, ಇದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಿಮಗೆ ತುಪ್ಪ ಬೇಕು ಅಂದರೆ ತುಪ್ಪ ಹಾಕ್ಕೋಬೋದು.
ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಬೇಯಿಸ್ಕೊಳ್ಳೋಣ, ಗ್ಯಾಸ್ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ರೆಡಿ ಆಗಿದೆ ಫ್ರೆಂಡ್ಸ್. ಇದು ನಾನು ಫಿಲ್ಲಿಂಗ್ ಮಾಡೋದು ಇನ್ನೊಂದ್ಸತಿ ತೋರಿಸ್ತೀನಿ. ಎರಡೂ ಕೈಯಲ್ಲಿ ಆ ಥರ ಬೆಲ್ಟ್ ಸಹಾಯದಿಂದ ಅದನ್ನು ಹೋಲ್ ಥರ ಮಾಡ್ಕೊಳ್ಳಿ. ಅಲ್ಲಿ ಫಿಲ್ಲಿಂಗ್ ಮಾಡೋಕ್ಕೆ ಸರಿ ಹೋಗುತ್ತೆ. ಇಲ್ಲ ನಾವು ತೀಡ್ಕೊಂಡು ಪುಡಿ ಹಾಕ್ಕೊಂಡು ಅದನ್ನು ಮೇಲ್ಗಡೆ ಎತ್ತಿ ಇದು ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಪುಡಿ ಒಳಗಡೆ ಸೇರ್ಕೊಳಲ್ಲ ಅದು. ಸ್ವಲ್ಪ ಜನ ಈ ಥರ ಬರ್ದಿರೋರು ಹಂಗೂ ಮಾಡ್ತಾರೆ. ಒಂದು ಸ್ಪೂನೇ ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ಒಂದು 3 ಸ್ಪೂನ್ ಆದರೂ ಹಾಕ್ಕೊಳ್ಳಿ. ಅದಕ್ಕೆ 1 ಸ್ಪೂನು 1.5-2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗಲ್ಲ. ಬ್ಯಾಟರು ಟೇಸ್ಟು ಇರೋದಿಲ್ಲ ತಿನ್ನೋದಕ್ಕೆ. ಒಂದು 3 ಸ್ಪೂನ್ ಹಾಕ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು. ಜಾಸ್ತಿ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ ಮತ್ತೆ ತಿಡ್ಕೊಳಕ್ಕೆ. ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಗೋಧಿ ಹಿಟ್ಟು ತೀಡ್ಕೊಳ್ಳಿ ಫ್ರೆಂಡ್ಸ್. ರೆಡಿಯಾಗಿದೆ ಖಾರ ಹೋಳಿಗೆ.